ಅಂತೂ ಈಗ ಟ್ರ್ಯಾಕಿಗೆ ಬಂದ್ಲು. ಇನ್ಮೇಲೆ ಇವಳನ್ನ ಆಟ ಆಡ್ಸೋಕ್ಕೆ ಆ ಮೂಷಿಕಾಸ್ತ್ರನೇ ಸರಿ. ಮೇಘ, ಏನಾಯ್ತು? ರೀ 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 ಬನ್ರಿ ಬೇಗ. ನೋಡಿ ಹೆಂಗ ಆಡ್ತಿದ್ದಾಳೆ. ಏನಾಗ್ತಾ ಇದೆ? ರೀ ರೀ ಅಲ್ಲಿ ನೋಡ್ರಿ, ನನ್ನ ಹಬ್ಬಕ್ಕಂತ ಮಾಡಿಟ್ಟಿರೋ ತಿಂಡಿನೆಲ್ಲ ತಿಂದ್ಬಿಟ್ಟಿದ್ದಾಳೆ. ಅಷ್ಟೊಂದು ತಿಂದ್ರೆ ಹೊಟ್ಟೆ ಗತಿ ಏನಾಗ್ಬಾರ್ದು, ಅದಕ್ಕೆ ಹೀಗೆ ಆಡ್ತಿದ್ದಾಳೆ ಏನೋ. ಅಲ್ಲ ಮಗಳೇ, ಅಷ್ಟೆಲ್ಲ ಯಾಕೆ ತಿನ್ನೋದಕ್ಕೆ ಹೋದೆ? ನಳಿನಿ, ಲಿಂಬೆಹಣ್ಣಿನ ಜ್ಯೂಸ್ ಮಾಡಿ, ಅದನ್ನ ಕುಡಿದ್ರೆ ಸರಿ ಹೋಗುತ್ತೆ. ಆದ್ರೂ ಸರಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸರಿ ಅಮ್ಮ, ಅದೆಲ್ಲ ಏನು ಬೇಡ. ಇದಕ್ಕೆಲ್ಲ ಡಾಕ್ಟರ್ ಅವಶ್ಯಕತೆ ಏನಿಲ್ಲ. ಏನು ಮಾತಾಡ್ತಿದ್ಯಾ? ಅವಳು ಒದ್ದಾಡೋದು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಆ ರೀತಿ ಎಲ್ಲ ನಾನು ಹೇಳ್ತಾ ಇರೋದು. ಈ ರೀತಿ ಆದಾಗ ಏನು ಸಮಸ್ಯೆ ಆಗಿದೆ, ಏನು ಸೊಲ್ಯೂಷನ್ ಕೊಡ್ಬೇಕಂತ ಹೇಳಕ್ ಒಂದು ಆ್ಯಪ್ ಇದೆ, ಅದನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ನಮ್ಗೆ ಏನಾಗಿದೆ ಅಂತ ಅದಕ್ಕೇನೋ ಗೊತ್ತಾಗುತ್ತೆ. ನಾವು ವಾಯ್ಸ್ ಮುಖಾಂತರ ಹೇಳಿದ್ರೆ ಅದಕ್ಕೆಲ್ಲ ಅರ್ಥ ಆಗುತ್ತೆ. ಬೇಕಾದ್ರೆ ತೋರಿಸ್ತೀನಿ ಇರು. ಅಕ್ಕ, ನಿನ್ಗೇನಾಗ್ತಿದೆ ಹೇಳು. ಬೇಗ ಹೊಟ್ಟೆ ನೋಯ್ತಿದ್ಯೇನೆ? ಹೊಟ್ಟೆ ನೋಯ್ತಿದ್ಯಾ ಅಂತ? ಜಾಸ್ತಿ ತಿಂಡಿ ತಿಂದಿರೋದ್ರಿಂದ ಹೊಟ್ಟೆ ನೋವಾಗ್ತಿದೆ, ವಾಮಿಟ್ ಬರೋಗಾಗ್ತಿದೆ. ಇದಕ್ಕೆ ಏನು ಪರಿಹಾರ? ಇದೊಂದು ಈಟಿಂಗ್ ಡಿಸಾರ್ಡರ್ ಸಿಂಪ್ಟಮ್ಸ್. ನಾವು ಆತಂಕದಲ್ಲಿದ್ದಾಗ ನಾವು ಏನು ತಿಂತಿರ್ತೀವಿ, ಎಷ್ಟು ತಿಂತಿರ್ತೀವಿ ಅಂತ ಗೊತ್ತಾಗೋಲ್ಲ. ಇದಕ್ಕೆ ಪರಿಹಾರ ಅಂದ್ರೆ ಅವರಿಗೆ ಆತಂಕವಾಗದಂತೆ ನೋಡಿಕೊಳ್ಳೋದು, ಖುಷಿಯಾಗಿರುವಂತೆ ನೋಡಿಕೊಳ್ಳುವುದು. ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಕಣ. ಅಪ್ಪ, ಇದು AI ಯುಗ. ನಮ್ಗೆ ಏನೇ ಸಮಸ್ಯೆ ಆಗಲಿ ಇದೇ ಪರಿಹಾರ ಕೊಡುತ್ತೆ. ಅಕ್ಕ ಆತಂಕದಿಂದ ತಿಂದಿರೋದಕ್ಕೆ ಈ ಥರ ಆಗಿರೋದು. ಏ ಹೋಗೋ, ಹಂಗೇನಿಲ್ಲ. ಅಪ್ಪ, ನನಗೆ ತುಂಬ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಹುಷಾರಾಗಿದೆಯಾ ತಾನೆ? ಹಾಪ, ಹುಷಾರಾಗಿದ್ದೀನಿ. ನೀವೇನು ಹೆದರ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಸುಸ್ತಾಗಿದೆಯಲ್ಲ, ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಇರು, ನಿಧಾನ, ನಾನು ಬರ್ತೀನಿ. ನಡಿ ನಡಿ. ಅಲ್ಲ ಕಣೋ, ಇದು ಸುಳ್ಳು ಹೇಳುತ್ತೆ ಅಂತ ಹೇಳ್ತಿದ್ದಾಳೆ. ಇಲ್ಲ ಅಮ್ಮ, ನನಗೆ ಯಾಕೋ ಅಕ್ಕನೇ ಸುಳ್ಳು ಹೇಳ್ತಿದ್ದಾಳೆ ಅನ್ಸುತ್ತೆ. ಯೋಚನೆ ಮಾಡಬೇಡ, ಪರೀಕ್ಷೆ ಹತ್ರ ಬಂತಲ್ಲ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತೀಯ, ಅದಕ್ಕೆ ಹೀಗೆಲ್ಲ ಆಗಿರುತ್ತೆ. ಇವಾಗ ಮಲ್ಕೋ, ಸರಿ ಹೋಗುತ್ತೆ. ಸರಿ ಹೋಗುತ್ತೆ, ಮಲ್ಕೋ.